ನನ್ನ ಫಸ್ಟ್ ರೆಸ್ಪಾನ್ಸು ಆ್ಯಕ್ಚುಲಿ ಬಾಯಿ ಮುಚ್ಚಿ ಪೋಸ್ಟ್ರೇ ಫಸ್ಟ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಸಿನಿಮಾ ಗೆಲ್ಲೋದಕ್ಕೂ ಮುಂಚೆ ಕೆಲವು ಟೀಕೆಗಳು ಬರ್ತವೆ. ಅದರಿಂದ ನಾನು ಅಂದ್ಕೊಂಡೆ, ನಾನು ನೆನ್ನೆನೇ ಈ ಸಿನಿಮಾ ನೋಡಿದೆ, ಬಟ್ ಇವತ್ತು ಮತ್ತೆ ಬಂದ್ಬಿಟ್ಟು ಸಿನಿಮಾ ನೋಡಿದೆ. ಆ್ಯಂಡ್ ಈ ಸಿನಿಮಾಗೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅಂತಂದರೆ ಸಿನಿಮಾದ ಒಬ್ಬ ನಟ, ನಮ್ಮೆಲ್ಲರ ಪ್ರೀತಿಯ ಮಿತ್ರ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಸಿನಿಮಾ ಮಾಡಿದಾಗ ಸಿನಿಮಾದ ಹೀರೋ ಗೆಲ್ತಾರೆ, ಕೆಲವು ಸತಿ ಇಲ್ಲ ವಿಲನ್ ಗೆಲ್ತಾರೆ, ಬಟ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಗೆದ್ದಿರೋದಿದೆಯಲ್ಲ, ಅದು ನಿಜವಾದ ಸಿನಿಮಾದ ಗೆಲುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಮುಂಚೆನೇ ಬರೆದಿದ್ದೀನಿ, ಐ ಆಮ್ ಸಾರಿ ರಾಜಣ್ಣ ಅಂತ. ಇದು ರಾಜಣ್ಣ ಪಕ್ಕ ನೋಡ್ತಾರೆ ನನಗೆ ಗೊತ್ತು. ಯಾಕೆ ಅಂತಂದರೆ ಐ ಲವ್ RRR ಇಲ್ಲೇ ಇದೆ, ರಾಜ್ ರಕ್ಷಿತ್ ರಿಷಬ್ ಇಬ್ಬರ ನಟನೆ ಡೈರೆಕ್ಷನ್ ನನಗೆ ಎರಡೂ ಸಹ ಇಷ್ಟ. ಆದರೆ ಒಂದು ರೀಸನ್ ವೈ ಐ ಸೈಡ್ ಐ ಆಮ್ ಸಾರಿ ರಾಜಣ್ಣ ಏನಕ್ಕೆ ಅಂತಂದರೆ ಅವ್ರ ಆ್ಯಕ್ಟಿಂಗ್ ಸೂಪರ್ ಅಂತ ಅವ್ರದ್ದು ನೋಡೋದಕ್ಕೆ ಅಂತ ನಾನು ಬಂದೆ. ಅವರನ್ನು ಮೀರಿಸೋ ರೇಂಜಿಗೆ ಒಬ್ಬರು ನಟನೆ ಮಾಡಿದಾರಲ್ಲ, ಸಲಾಮ್ ಟು ಮಿತ್ರ ಸರ್. ಆ್ಯಂಡ್ ಅಮೇಝಿಂಗ್ ಡೈರೆಕ್ಷನ್ ಬೈ ಗುರುದತ್ ಗಾಣಿಗ ಅವರು. ಆ್ಯಂಡ್ ನೀವು ಹೇಳಿದ್ರಿ ಇದು ನಿಮ್ಮೂರ ಕತೆ, ಕರಾವಳಿ ಕತೆ, 101% ಬದರ್. ಇದು ಕರಾವಳಿಯ ಮಣ್ಣಿನ ಕತೆ. ಆ್ಯಂಡ್ ಈ ಒಂದು ಹಿಂದೆ ಕೋಲ ಈ ಥರದ ವಿಚಾರವಂತಿಕೆಯಿಂದ ನಮ್ಮ ಕಾಂತಾರ ಅನ್ನುವಂಥದ್ದು ಸೂಪರ್ ಹಿಟ್ ಆಗಿತ್ತು. ಅದಾದಮೇಲೆ ಸೂಫ್ರಮ್ಸು ಒಂದು ಕಾಮಿಡಿ ಜಾಲ್ನರ್ ಥ್ರಿಲ್ಲರಿಂದ ಹಿಟ್ಟಾಗಿತ್ತು. ಈ ಸಿನಿಮಾದಲ್ಲಿ ನೀವು ಸ್ವಲ್ಪ ತುಳು ಎಲಿಮೆಂಟ್ಸು ನೋಡ್ತೀರಾ, ಮಾತುಕತೆಯನ್ನು ನೋಡ್ತೀರಾ. ಈ ಸಿನಿಮಾದಲ್ಲಿ ಕಂಟೆಂಟೇ ಕಿಂಗು, ಏನು ಕಿಂಗ್ ಅಲ್ಲ, ಕಂಟೆಂಟು ಮತ್ತು ನಮ್ಮ ಕೋಣ, ನಮ್ಮ ಆ ಒಂದು ಕೋಣದ ರೇಸು, ಕಂಬಳ, ದಟ್ ಈಸ್ ದ ಕಿಂಗ್ ಆಫ್ ದ ಮೂವಿ. ಸ್ಟೋರಿ ಈಸ್ ದ ಕಿಂಗ್ ಆಫ್ ದ ಮೂವಿ. ಆ್ಯಂಡ್ ನಟನೆ ಅಂತ ಬಂದರೆ ಮಿತ್ರ ಸರ್, ಇದಕ್ಕೆ ದೂಸರಾ ಮಾತೇ ಇಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ನಿನ್ನೆ ಮಿತ್ರ ಸರ್ ಪರ್ಸ್ನಲಿ ಸಿಕ್ಕಿದ್ರು, ಆವಾಗ ನಾನು ಹೇಳ್ತಾ ಇದ್ದೆ, ಸರ್ ತುಂಬ ಚೆನ್ನಾಗಿದೆ, ನಿಮಗೆ ಒಂದು ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ. ಅವರು ಹೇಳ್ತಾಯಿದ್ರು, ಅಣ್ಣ ಈಗ ಪೊಲಿಟಿಕಲ್ ಪಾರ್ಟಿ ಬೇರೆದಿದೆ, ನಮಗೆಲ್ಲಿ ಸಿಗುತ್ತೆ ನ್ಯಾಷನಲ್ ಅವಾರ್ಡು ಅಂತ. ಬಟ್ ನಾನು ಒಂದು ಹೇಳ್ತೀನಿ, ಆರ್ಟ್ ಈಸ್ ಅಬೌವ್ ಎವ್ರಿಥಿಂಗ್. ಕಲೆ ಅನ್ನುವಂಥದ್ದು, ಕಲಾಭಿಮಾನಿಯ ಕಲೆ ಅನ್ನುವಂಥದ್ದು ಎಲ್ಲಕ್ಕೂ ಮೀರದ್ದು ಅನ್ನೋದು ನನ್ನ ಅಭಿಪ್ರಾಯ. ಅದು ಯಾವುದೇ ಭಾಷೆ ಆಗಿರಲಿ. ಎಸ್ಪೆಷಲಿ ಈ ಒಂದು ಕನ್ನಡ ಸಿನಿಮಾದಲ್ಲಿ ನಾನು ವೈಯಕ್ತಿಕವಾಗಿ ನೋಡಿದಾಗ ಇದು ಜನರಿಂದ ಜನರಕ್ಕೆ ತಲುಪಿ, ನನ್ನ ಪ್ರಕಾರ ಇದು ಹೇಗೆ ಕಾಂತಾರ ಮೊದಲು ಕನ್ನಡದಲ್ಲಿ ಬಂದು ಬಹುಭಾಷೆಯಲ್ಲಿ ರಿಲೀಸ್ ಆಯ್ತಲ್ಲ, ಅದೇ ರೀತಿ ಕರಾವಳಿ ಅನ್ನುವಂಥ ಸಿನಿಮಾನು ಕನ್ನಡ ಬಿಟ್ಟು ಬಹುಭಾಷೆಯಲ್ಲಿ ರಿಲೀಸ್ ಆದರೆ ಆಗ ಬೇರೆ ರಾಜ್ಯದವ್ರಿಗೆ, ಬೇರೆ ಭಾಷೆಯನ್ನು ಮಾತಾಡುವಂಥ ಜನರಿಗೆ ಸಹ ನಮ್ಮೂರಿನ ಆಚಾರ ವಿಚಾರಗಳ ಬಗ್ಗೆ ಒಂದು ವಿಚಾರವಂತಿಕೆ ಗೊತ್ತಾಗುತ್ತೆ. ಆ್ಯಂಡ್ 101% ವಿದೌಟ್ ಎನಿ ಡೌಟ್ ನಮ್ಮ ಮಿತ್ರ ಸರ್ಗೆ ಈ ಒಂದು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು. ಆ್ಯಂಡ್ ಪ್ರಜ್ವಲ್ ದೇವರಾಜ್ ಅವರು ಸಹ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನನ್ನ ಪ್ರಕಾರ ಒಬ್ಬ ನಟನಿಗೆ ಧ್ವನಿ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಅವನ ನಟನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮಗೆ ಈ ಸಿನಿಮಾ ನೋಡ್ತಾ ಹೇಗೆ ಹಾದೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಿಲ್ಲ. ನಮ್ಗೆ ಯಾರ ಧ್ವನಿ ಇದೆ ಏನಂತ ಮ್ಯಾಟ್ರ್ ಆಗಿಲ್ಲ. ಬಟ್ ರಾಜಣ್ಣನ ಧ್ವನಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಅವರ ಧ್ವನಿ ಸಿನಿಮಾಗೆ ಒಂದು ಬಿಗ್ ಪ್ಲಸ್, ಅದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಪ್ರಜ್ವಲ್ ಅವರ ನಟನೆ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗಿದೆ ಸಿನಿಮಾದಲ್ಲಿ. ಆ್ಯಂಡ್ ಇಲ್ಲ, ನನಗೆ ವೈಯಕ್ತಿಕವಾಗಿ ಹಂಗೆ ಅನಿಸಿಲ್ಲ. ಯಾಕಂದರೆ ಸಿನಿಮಾನ ನಾನು ನೋಡ್ಕೊ ಬಂದಾಗ ನನಗೆಲ್ಲೂ ಸಹ ಇಲ್ಲಿ ಮಿಸ್ ಆಯಿತು ಅನ್ನೋ ಫೀಲ್ ನನಗೆ ಕೊಟ್ಟಿಲ್ಲ. ಈ ಕೆಲವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಅಥವಾ ಅವ್ರನ್ನು ತುಂಬ ಕ್ಲೋಸ್ ಆಗಿ ಫಾಲೋ ಮಾಡಿದವ್ರಿಗೆ ಆ ಒಂದು ಮಿಸ್ ಸಿಕ್ಕಿರ್ಬೋದು. ಬಟ್ ನನಗೆ ಅವರ ನಟನೆ ಅಲ್ಲಿ ಕಾಣಿಸ್ತು, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗಳು ಕಾಣಿಸ್ತು. ಅದನ್ನೆಲ್ಲ ನೋಡಿದಾಗ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಅನಿಸ್ತು. ಹಾಂ, ನನಗೆ ಕ್ಯಾರೆಕ್ಟರ್ಗಳ ಅಭಿನಯ ಕಂಡಿದ್ದು. ಧ್ವನಿ ಅಂತ ಬಂದಾಗ ರಾಜ್ ಶೆಟ್ಟರ ಧ್ವನಿ ಭಾಳ ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ. ಅವರ ಧ್ವನಿಯಲ್ಲಿ ಗತ್ತಿದೆ, ರಿಯಲ್ ಆಗಿ ಅವರ ಧ್ವನಿಯಲ್ಲಿ ಒಂದು ಗತ್ತಿದೆ. ಆ ಗತ್ತು ಗಮ್ಮತ್ತು ಇದರಲ್ಲಿ ಕಾಣಿಸ್ತು. ಇನ್ನೊಂದು ಒಂದು ಆನ್ ಅ ಫನ್ನಿ ನೋಟ್, ಭಾಳ ಖುಷಿ ವಿಚಾರನೇ ಇದು. ಆ್ಯಕ್ಚುಲಿ ಕೊನೆಗೆ 2 ಎಮ್ಮೆಗಳು ಓಟ ಮಾಡುತ್ತೆ. ಆ ಎಮ್ಮೆಗಳ ಹೆಸರು ಬಂದು ಮುನ್ನ ಮತ್ತು ಚಿನ್ನು ಅಂತ. ಮೊದಲು ಕಾಳಿ ಮತ್ತು ಕಾಳ ಅಂತ ಇರುತ್ತೆ, ಆಮೇಲೆ ಮುನ್ನ ಮತ್ತು ಚಿನ್ನು ಅಂತ. ಆ್ಯಕ್ಚುಲಿ ನನ್ನನ್ನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಂದೆ ತಾಯಿ ಮುನ್ನ ಅಂತ ಕರೀತಿದ್ರು, ನನ್ನ ತಮ್ಮನ ಚಿನ್ನು ಅಂತ ಕರೀತಿದ್ರು. ಆ ಒಂದು ಕ್ಯಾರೆಕ್ಟರ್ ಮೂಲಕ ಒಂದು ಸಿನಿಮಾ ಕೋಣಗಳು ಓಡುತ್ತವೆ ಆ್ಯಂಡ್ ಫೈನಲಿ ಗೆಲ್ತಾರೆ. ಆ್ಯಂಡ್ ಇಲ್ಲಿ ಅಪ್ಪ ಮಗನ ಕ್ಯಾರೆಕ್ಟ್ರು ಸಮವಯಸ್ಸಿನವರು ಮಾಡುವಂಥದ್ದು ಒಂದು ವಿಭಿನ್ನ ಕಥಾ ಸಂಕಲನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇದರಲ್ಲಿ ಯಾರಪ್ಪ ಯಾರ ಮಗ ಅನ್ನುವಂಥದ್ದನ್ನು ನಾನು ತಿಳಿಸೋದ್ರಕ್ಕಿಂತ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ನೋಡಿ ರಾಜ್ ಶೆಟ್ಟರ್ ಅಪ್ಪ ಮಾಡೋರು ಅಥವಾ ಪ್ರಜ್ವಲ್ ಅವ್ರ ಅಪ್ಪ ಮಾಡೋರು, ಲೆಟ್ಸ್ ಕೀಪ್ ಇಟ್ ಅ ಸಸ್ಪೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ ಸರ್.
ಅಂದರೆ ಸಿನಿಮಾ ಕಂಪ್ಲೀಟ್ ತುಂಬ ಚೆನ್ನಾಗಿದೆ. ಬಟ್ ಒಂದೇ ಅಂದರೆ ಪ್ರಜ್ವಲ್ ದೇವರಾಜ್ ಒಂದು ವಾಯ್ಸ್ ಇಲ್ಲ ಅಷ್ಟೇ. ಯಾಕೆಂದರೆ ನಾವು ಯಾವಾಗಲೂ ಅವ್ರ ವಾಯ್ಸೇ ಕೇಳ್ಕೊಂಡು ಅವ್ರ ಬಾಡಿ ಲ್ಯಾಂಗ್ವೇಜೇ ನೋಡ್ಕೊಂಡು ಬಂದಿರೋದಲ್ವ, ಸ್ವಲ್ಪ ಮ್ಯಾಚ್ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರ ಬಾಡಿ ಅವ್ರ ಲ್ಯಾಂಗ್ವೇಜ್ ಯಾವಾಗಲೂ ನಮ್ಮ ಮೈಂಡಲ್ಲಿ ಅದೇ ಕುತ್ಕೊಂಡಿರುತ್ತೆ. ಬಟ್ ಯಾವುದೋ ಚೇಂಜ್ ಅನಿಸಿದಾಗ ಇದಾಗ್ತದೆ. ಬಟ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ನೆಕ್ಸ್ಟ್ ಲೆವೆಲು ತಂದೆ ಮಗ ಕ್ಯಾರೆಕ್ಟರ್ ಮಾಡಿದಾರಲ್ಲ ಇಬ್ಬರು, ಅದನ್ನು ನೆಕ್ಸ್ಟ್ ಲೆವೆಲ್. ತಂದೆ ಹೇಗಿರಬೇಕು, ಮಗ ಹೇಗಿರಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸವ್ರೆ. ಆಮೇಲೆ ರಾಜ್ ಬಿ ಶೆಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಒಂದು ಬೇಸರ ವಿಚಾರ ಏನು ಅಂದರೆ, ಇಂಥ ಸಿನಿಮಾಗಳಿಗೆ ಜನ ಬರಬೇಕು, ಇಂಥ ಸಿನಿಮಾಗಳನ್ನು ಬೆಳೆಸಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಪರಭಾಷೆಗಳ ಸಿನಿಮಾಗಳು ನೋಡೋಕೆ ಹೋಗ್ತಾರೆ. ಫಸ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಅದಾದಮೇಲೆ ಪರಭಾಷೆ ಸಿನಿಮಾಗಳು ನೋಡಿ ಅಂತ ಹೇಳ್ತೀನಿ. ಮಿತ್ರವರ ಅಭಿನಯ ಸಾಕಷ್ಟು ಫೇಮಸ್ ಆಗಿದೆ. ಯಾಕಂದರೆ ಪ್ರೀಮಿಯರ್ ಶೋಗಳಲ್ಲಿ ಫೀಡ್ಬ್ಯಾಕ್ ಬಂದಿದೆ ಮಿತ್ರವ್ರದ್ದು. ಹೌದು ಮಹಾಬಲ. ಹಾಂ, ಅದು ಹೇಗೆ ಅನಿಸ್ತು? ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರನ್ನ ತುಂಬ ನಿಭಾಯಿಸಿದ್ದಾರೆ ಅವರು. ಆಮೇಲೆ ಅವರು ಅಲ್ಲಿ ಕಲ್ಚರನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೆಲವೊಂದು ನಮ್ಮ ಕರ್ನಾಟಕದಲ್ಲೇ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದೊಂದು ಕಲ್ಚರ್ಗಳಿರುತ್ತೆ. ಆ ಮಂಗಳೂರು ಕಲ್ಚರ್ ಈ ಥರ ಇರುತ್ತಾ ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಕಂಬಳ ಅನ್ನೋದು ಕಾಂತಾರದಲ್ಲಿ ಪಾರ್ಟ್ ಆಗಿತ್ತು. ಹೌದು, ಸ್ಟಾರ್ಟಿಂಗಲ್ಲಿ ಮಾತ್ರ. ಬಟ್ ಅದನ್ನು ಜಸ್ಟು ಕಾಂತಾರದಲ್ಲಿ ನಮಗೆ ಇದು ತೋರಿಸಿದ್ರು ಅಷ್ಟೇ. ಬಟ್ ಇದರಲ್ಲಿ ಈ ಥರ ಆಗುತ್ತೆ ಅಂತ, ಬಟ್ ಇದರಲ್ಲಿ ಪೂರ ಚರಿತ್ರೆನೇ ತೋರಿಸಿದ್ದಾರೆ ಇದರಲ್ಲಿ ಕರಾವಳಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ನೆಕ್ಸ್ಟ್ ಲೆವೆಲ್ ಇದೆ. ಅದು ಹೇಳಬೇಕು ಅಂದರೆ, ಇನ್ನೊಂದು ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ, ಒಬ್ಬ ಫ್ರೆಂಡ್ ಆದವನು ಇನ್ನೊಬ್ಬ ಫ್ರೆಂಡಿಗೆ ಹೆಂಗೆ ಸಾಥ್ ಕೊಡಬೇಕು, ಹೆಂಗೆ ಜೊತೆಗಿರಬೇಕು ಅಂತಲೂ ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಒಬ್ಬ ತಂದೆ ಕನಸನ್ನು ಮಗ ಹೆಂಗೆ ನೆನೆಸು ಮಾಡಬೇಕು ಅಂತಲೂ ಅದನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಹೇಳ್ತೇನೆ, ಸಿನಿಮಾ ಹೋಗಿದ್ಮೇಲೆ ರಾಜ್ ಬಿ ಶೆಟ್ಟಿ ಅವರು ಹೇಳಿದರು, ಈ ಸಿನಿಮಾ ಹಿಟ್ಟಾದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ ಅಂತ. ಹೌದು ಸರ್, ನಿಜ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇಂಥ ಸಿನಿಮಾಗಳನ್ನು ನಾವು ಕನ್ನಡಿಗರು ನೋಡಿದ್ರೆ, ಒಬ್ಬ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಏನು ಮಾಡ್ತಾನೆ ಹೇಳಿ, ಕನ್ನಡಿಗರು ನಂಬಿಬಿಟ್ಟೆ ಸಿನಿಮಾ ಮಾಡೋದು ಅಲ್ವಾ. ಈಗ ಹೊಸಬ್ರು ಯಾರೋ ಮಾಡಿದ್ರು ಏನೋ ಅನ್ನೋದಲ್ಲ. ಫಸ್ಟ್ ಬಂದು ಸಿನಿಮಾ ನೋಡಬೇಕು, ಸಿನಿಮಾ ನೋಡಿ ಕಮೆಂಟ್ ಮಾಡಬೇಕು. ಸಿನಿಮಾ ನೋಡ್ದೇ ಕನ್ನಡ ಸಿನಿಮಾ ಹಂಗೆ ನಾನು ಸುಮಾರು ಜನ ಕೇಳಿದ್ದೀನಿ. ನಾನೊಬ್ಬ ಕನ್ನಡಿಗನಾಗಿ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ. ಸಿನಿಮಾ ನೆಕ್ಸ್ಟ್ ಲೆವೆಲ್. ಯಾರೋ ಹೊಸಬ್ರಾದರೂ ಡೈರೆಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸಿನಿಮಾ ನಾವೇನಾದರೂ ಸಪೋರ್ಟ್ ಮಾಡಿ ಕನ್ನಡಿಗರೆಲ್ಲ ಇದನ್ನು ನಿಂತ್ಕೊಂಡು ಮಾಡಿದ್ರೆ ಈ ಸಿನಿಮಾ ಇನ್ನೇನೋ ನಮ್ಮ ಕನ್ನಡಕ್ಕೆ ಒಂದು ಹೆಸರು ಕೊಡುತ್ತೆ ಅಂತ ಹೇಳ್ತೀನಿ ಸರ್. ಅಷ್ಟು ಚೆನ್ನಾಗಿದೆ ಇದು ಕಂಬಳಿ. ನಿಜವಲ್ಲ, ಅದು ಅಲ್ಲಿ ಕಲ್ಚರು, ಅಲ್ಲಿದೊಂದು ನಾವು ಹೇಗಿರಬೇಕು, ನಾವು ಹೇಗೆ ನಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಏನು ಚಟುವಟಿಕೆಗಳು ನಡೀತವೆ ಎಲ್ಲನೂ ಒಬ್ಬ ಮನುಷ್ಯನಲ್ಲಿ ಏನು ಇರಬೇಕು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ನೊಂದಾಗ ಏನಾಗ್ತಾನೆ ಹೇಳಿ, ಬೇಜಾರಾದಾಗ ಸಿನಿಮಾಗಳು ನೋಡೋಕ್ಕೆ ಬರ್ತಾನೆ, ಇಲ್ಲ ಮೂಡ್ ಅಪ್ಸೆಟ್ ಆದಾಗ ಏನೋ ಬರ್ತಾನೆ. ಅಂಥ ಟೈಮಲ್ಲಿ ಬಂದು ಇಂಥ ಸಿನಿಮಾ ನೋಡಿದಾಗ ಮೈಂಡಲ್ಲಿ ಏನೋ ಒಂದು ಚೇಂಜಸ್ ಆಗ್ಬಿಟ್ಟು ಹೊರಗಡೆ ಹೋಗ್ತಾನೆ. ಹೀರೋಯಿನ್ ಸಂಪತ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲರದು ಕಂಪ್ಲೀಟಾಗಿ ಹೇಳ್ತೀನಿ ಸರ್. ಅದರಲ್ಲಿ ಪ್ರಜ್ವಲ್ ದೇವರಾಜ್ ಒಂದು ವಾಯ್ಸು ಅನ್ನೋದು ಬಿಟ್ಟರೆ ಆ್ಯಕ್ಟಿಂಗಲ್ಲಿ ಯಾರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡವ್ರೆ. ನೀವು ಹೇಳೋ ಪ್ರಕಾರ ಪ್ರೇಕ್ಷಕರು ಸಾಥ್ ಕೊಟ್ಟರೆ ಎರಡನೇ ಕಾಂತಾರ ಆಗುತ್ತೆ. 100% ಸಾಥ್ ಕೊಡಬೇಕು. ಇಂಥ ಸಿನಿಮಾಗಳು ಕೊಡಬೇಕು. ಇಂಥ ಸಿನಿಮಾಗಳು ಕೊಟ್ಟರೆ ಎಷ್ಟೋ ಲಕ್ಷಾಂತರ ಜನ ಕನಸು ಹೊತ್ಕೊಂಡಿದ್ದಾರೆ ಕನ್ನಡ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ ನನಸಾಗುತ್ತೆ ಸರ್. ಯಾಕಂದರೆ ಸಿನಿಮಾ ಎಲ್ಲೋ ಹೋಗ್ತಾ ಇದೆ ಅನಿಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರ, ಥಿಯೇಟ್ರುಗಳೆಲ್ಲ ಹೋಗ್ತಾ ಇಲ್ಲ, ಥಿಯೇಟ್ರುಗಳಿಗೆ ಜನ ಬರ್ತಾ ಇಲ್ಲ, ಥಿಯೇಟ್ರುಗಳು ಮುಚ್ತಾ ಇದ್ದಾವೆ. ಹಾಗಾಗಿ ಇಂಥ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಿ ಸಾಥ್ ಕೊಟ್ಟರೆ ಕನ್ನಡ ಸಿನಿಮಾನೂ ಉಳಿಯುತ್ತೆ, ಕನ್ನಡದಲ್ಲಿ ನಮ್ಮ ಹೀರೋಗಳು ಉಳಿತಾರೆ. ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸರ್ ನಾನು. ರಾಜ್ ಬಿ ಶೆಟ್ಟಿ ಅವರ ಅಭಿನಯ ತುಂಬ ಚೆನ್ನಾಗಿದೆ. ಹಾಗೆ ಮಹಾಬಲ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವರು ಡಿಫ್ರೆಂಟಾಗಿ ಮಾಡಿದ್ದಾರೆ, ತಿಂದಾಕ್ಬಿಟ್ಟಿದ್ದಾರೆ ಅವರಂತೂ. ಮಿತ್ರ ಅವರು ಮತ್ತು ಪ್ರಜ್ವಲ್ ದೇವರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಗುರುದತ್ ಗಾಣಿಗ ಅವರು ಒಳ್ಳೆ ಸ್ಟೋರಿನ ತೊಗೊಂಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲಮು ಯಾವ ಚೆನ್ನಾಗಿ ಬರ್ತಿಲ್ಲ ಅಂತ ಅಂದರು. ಕಾಂತಾರ ಬಿಟ್ಟರೆ ನೆಕ್ಸ್ಟು ಇದೇ ಬೀಟ್ ಮಾಡೋದು, ಆ ಥರ ಸಿನಿಮಾ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾ ಫುಲ್ಲು ಸಕ್ಸಸ್ ಆಗುತ್ತೆ ಅಂತ ನಮ್ಮ ಆಸೆ. ಒಂದು ಗೆಸ್ಟ್ ರೋಲಲ್ಲಿ ಇರ್ತಾರೆ ರಾಜ್ ಬಿ ಶೆಟ್ಟಿ ಅವರು, ಫುಲ್ ಫ್ಲೆಜ್ಜಲ್ಲಿ ಇರಲ್ಲ. ಹೇಗೆ ಅವರು ಸಿನಿಮಾ ಅಟ್ಯಾಚ್ ಆಗಿದ್ರು, ಸಿನಿಮಾದ ಅವ್ರ ಕ್ಯಾರೆಕ್ಟ್ರು ತುಂಬ ಫೇಮಸ್ ಆಗ್ತಿತ್ತು. ಅವರು ಗೆಸ್ಟ್ ಇದ್ರು ರೋಲಲ್ಲೂ ಇಲ್ಲ ಅಂತ ಅಂದರು. ನೆಕ್ಸ್ಟು ಕಮ್ಬ್ಯಾಕ್ ಬರ್ತಾರಲ್ಲ, ಆ ಕಮ್ಬ್ಯಾಕ್ ಬಂದಲ್ಲೇ ಆ ಮೂವಿನ ಫುಲ್ಲು ಹೈಲೈಟ್ ಮಾಡಿದ್ದಾರೆ. ಹಾಗಾಗಿ ರಾಜ್ ಬಿ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಹಾಗೆ
ಸಿನಿಮಾದ ನಿರ್ದೇಶಕರ ಬಗ್ಗೆ ಹೇಳ್ತಿದ್ವಿ ಸರ್. ಯಾವ ಥರ ಅದು ಯಾಕಂದರೆ ಆ ನಿರ್ದೇಶಕರು ಇದು ರಿಷಬ್ ಶೆಟ್ಟಿ ಅವ್ರಿಗೆ ಕಾಂತಾರ ತೆಗೆದಿದ್ರು, ಅದಕ್ಕೆ ಅದನ್ನು ಬಿಟ್ಟು ಇದು ಅಂತ ಹೇಳ್ತಿದ್ದೀರಾ, ಏನು ಇಷ್ಟ ಆಯ್ತು ಅವ್ರ ಡೈರೆಕ್ಷನ್ ಅಂತ ಏನಂತ ಅಂದರೆ ಮಣ್ಣಿನ ಸೊಗಡಿಂದು ಇದನ್ನು ತೊಗೊಂಬಂದಿದ್ದಾರೆ. ಮತ್ತು ಕಮಲದು ಡಿಫ್ರೆಂಟಾಗಿ ಈಗ ಕಾಂತಾರದಲ್ಲೂ ಕಮಲ ಇತ್ತು, ಇದು ಬರೀ ಕಮಲ ಅಂತಲೇ ಮೂವಿ ಇದು ಮಾಡಿದ್ದಾರೆ. ಹಂಗಾಗಿ ಕಮಲ ಮೂವಿ ಇದರಿಂದ ಬಟ್ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಮ್ಯಾಚ್ ಆಗೋದ್ರಿಂದ ಇದು ಡಿಫ್ರೆಂಟಾಗಿದೆ. ಸ್ಟೋರಿ ಆಗಿರ್ಬೋದು ಮತ್ತು ಕಮಲದ್ದು ಫುಲ್ಲು ಕ್ಲೈಮ್ಯಾಕ್ಸ್ ಅಂತೂ ಅತ್ಯದ್ಭುತವಾಗೈತೆ. ಹಂಗಾಗಿ ರೋಮಾಂಚನ ಆಗುತ್ತೆ ನೋಡ್ತಾ ಇದ್ರೆ ಮೂವಿ. ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಈ ಕರಾವಳಿ ಸಿನಿಮಾ ಒಳ್ಳೆ ಮೂವಿ ಬಂದಿದೆ ಅಂತ ನಾನು ಇಷ್ಟಪಡ್ತೀನಿ. ಜನ ಈ ಸಿನಿಮಾ ನೋಡೋಕ್ಕೆ ಬಂದವರು ಥಿಯೇಟ್ರಿಗೆ ಹೊರಗೆ ಹೋಗ್ಬೇಕಾದ್ರೆ ತಲೆಯಲ್ಲಿ ಏನೇನು ಇಟ್ಕೊಂಡು ತಲೆಯಲ್ಲಿ ಏನಂತ ಅಂದರೆ ಈಗ ಒಂದು ಯಾರೇ ಆಗಿರಲಿ ಒಂದು ಅನ್ಯಾಯ ಮಾಡಿದ್ರೆ ಅದಕ್ಕೆ ಹೆಂಗೆ ಪ್ರತ್ಯುತ್ತರವಾಗಿ ಮತ್ತೆ ಗೆಲ್ಬೋದು ಅನ್ನೋ ಒಂದು ಇದಿದೆ, ಡಿಫ್ರೆಂಟಾಗಿದೆ ಸ್ಟೋರಿ ಇದೆ. ಹಾಗಾಗಿ ತುಂಬ ಡಿಫ್ರೆಂಟಾಗಿದೆ ಅಂತ ಹೇಳೋಕ್ಕೆ ಇಷ್ಟ. ಸರ್, ಕರಾವಳಿ ಒಂದು ಕರ್ನಾಟಕದಲ್ಲಿ ಒಂದು ಹಾವಳಿ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಏನು ಕರಾವಳಿ ಭಾಗದಲ್ಲಿ ಒಂದು ಕಂಬಳ ನೃತ್ಯ, ಆ ಒಂದು ಕಂಟೆಂಟ್ ಇಟ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಓಕೆನಾ, ಆ ಮಣ್ಣಿನ ಕೆಸರಾಗಿರ್ಬೋದು, ಆ ಸಿನಿಮಾದಲ್ಲಿ ಇದು ಕಂಬಳದ ವಿಷಯವಾಗಿ ಒಂದು ಜಿದ್ದಿ ಸೇಡಿನ ಕಥೆ ಆಗಿರ್ಬೋದು, ಸೂಪರ್ ಆಗಿದೆ. ಓಕೆನಾ ಸರ್, ಸಿನಿಮಾ ಹೇಳ್ಬೇಕಂದ್ರೆ ಒಂದು ಕಂಬಳದ ಕುರ್ಚಿಗಾಗಿ ನಡೆಯುವಂಥ ಒಂದು ಯುದ್ಧ ಅಂತಲೇ ಹೇಳ್ಬೋದು. ಆ ಸ್ಟೋರಿ ತಕ್ಕಂಗೆ ಆ ಹೊಡೆದಿರೋ BGMಸು, ಆ ಫೈರ್ ಸೀನ್ಸು, ಆ ವಾಟರ್ ಸೀನ್ಸು ಸರ್ ನೋಡೋಕೆ ಒಂಥರ ಕಣ್ತುಂಬ ಕಾಣಿಸುತ್ತೆ. ಓಕೆನಾ, ಇನ್ನು ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಆ್ಯಕ್ಷನಲ್ಲಿ ಪ್ರಜ್ವಲ್ಸ್ ಅವರೇ. ಇದಕ್ಕಿಂತ ಮುಂಚೆ ಏನು ಅವ್ರ ಸಿನಿಮಾಗಳಲ್ಲಿ ನಾವು ಆಕ್ಷನ್ ನೋಡ್ತಾ ಇದ್ವಿ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಫೈಟಿಂಗ್ ಹೊಡೆದ್ರೆ ಸರ್ ಪಟಾಕಿ ಸೌಂಡ್ ಲೆವೆಲ್ಗಿದೆ. ಓಕೆನಾ, ಇನ್ನು ಅವರು ಯಕ್ಷಗಾನ ಮತ್ತು ಆ ಕಂಬಳದ ದೃಶ್ಯದಲ್ಲಿ ಬರ್ತಾರೆ ಸರ್, ಮೈ ರೋಮಾಂಚನ ಸರ್, ಆ ಲೆವೆಲ್ಗಿದೆ. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಸೆಲ್ಫಿ ತೊಗೊಬೋದು ಸರ್, ಆ ಲೆವೆಲ್ಗೆ ಆಕ್ಷನ್ ಮಾಡಿದೆ, ಒಂದು ಮಿರ್ಚಿ ಲೆವೆಲ್ಗೆ ಆಕ್ಷನ್ ಮಾಡಿದೆ, ಕುತ್ಕೊಂಡು ಕುರ್ಚಿನಲ್ಲಿ ಆರಾಮಾಗಿ ನೋಡ್ಬೋದು. ಶೆಟ್ರೇ ಇನ್ಯಾರು ಇಲ್ಲ ಈ ಪಾತ್ರಕ್ಕೆ, ನಿಮ್ಮನ್ನು ಬಿಟ್ಟರೆ ನಮ್ಮ ವಿನೋದ್ ಕುಮಾರ್ ಅವರಿಗೆ ಪೈಸಾ ವಸೂಲು ಅಂತೇಳಿ ಹೇಳ್ಬೋದು. ಗುರುದತ್ ಗಾಣಿಗ ಅವರ ಡೈರೆಕ್ಷನ್ ಹಬ್ಬ ಎದ್ದು ಕಾಣುತ್ತೆ ಸರ್. ಆ ಹೀರೋಯಿನ್ನು ಸಂಪದ್ ಅವರು ಒಂದು ಇಂಪಾದ ರೀತಿಯಲ್ಲಿ ಆಕ್ಷನ್ ಮಾಡಿದ್ದಾರೆ. ಮಿತ್ರ ಸರ್ ಮಿರಾಕಲ್ಲು. ಓಕೆನಾ, ಆ ರಮೇಶ್ ಇಂದ್ರ ವಿಲನ ಸೂಪರು ಸರ್. ಕ್ಲೈಮ್ಯಾಕ್ಸ್ ಕತೆಗೆ ನಮಗೆ ಒಂದು ಖರಾಬ್ ಅಂತೇಳಿ ಹೇಳ್ಬೋದು, ಆ ರೇಂಜ್ಗಿದೆ ಸರ್. ಒಂದು ಒಳ್ಳೆ ಮೂವಿ, ಇಂಥ ಸಿನಿಮಾನ ಕನ್ನಡಿಗರು ಬಂದು ನೋಡಬೇಕು, ನೋಡ್ತಾರೆ, ಇದು ಬೆಳೆಯುತ್ತೆ ಸರ್. ಎಲ್ಲೋ ಒಂದು ಕಡೆ ಒಂದು ಕಾಂತಾರ, ಒಂದು ಸೂಪರ್ ಹಂಸು ನೋಡಿ ಫೀಲಿಂಗ್ ಬರ್ತಾ ಇದೆ ನನಗೆ. ಸೂಪರ್ ಸಿನಿಮಾ. ಜೈ ಪ್ರಜ್ವಲ್ ಸರ್. ಸರ್, ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ನಿರ್ದೇಶನ ಆಗಲಿ, ಒಂದು ಕಲಾ ತಂಡದ ಕಲೆ ಆಗಲಿ, ಮತ್ತು ಹಿಂಭಾಗದಲ್ಲಿ ಕೆಲಸ ಮಾಡುವಂಥ ತಾಂತ್ರಿಕ ವರ್ಗದವರಾಗಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಸಮಾಜಕ್ಕೆ ಒಂದು ನಮ್ಮ ಸುತ್ತೂ ನಡೆಯುವಂಥ ಒಂದು ಇದನ್ನೇ ಮಾಹಿತಿಯನ್ನು ಇಟ್ಕೊಂಡು ಒಂದು ಕತೆ ನಿರ್ದೇಶನ ಮಾಡಿದ್ದಾರೆ. ಆ ಕಥೆಯನ್ನು ಅದ್ಭುತವಾಗಿ ತೊಗೊಂಡೋಗಿದ್ದಾರೆ. ಅದರಲ್ಲಿರುವಂಥ ನಾವು ಒಂದು ಎಂಟರ್ಟೈನ್ಮೆಂಟ್ ಇರ್ಬೋದು, ಡ್ರಾಮಾ ಇರ್ಬೋದು, ಆಕ್ಷನ್ ಇರ್ಬೋದು, ಅದೆಲ್ಲಕ್ಕೂ ಮೀರಿ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ. ಅದನ್ನು ಅದ್ಭುತವಾಗಿ ನಾವು ಸಿನಿಮಾ ನೋಡೋಕ್ಕೆ ಹೋದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಏನು ಹೇಳಕ್ಕೆ ಹೊರಟಿದ್ದಾರೆ. ಯಾಕಂದರೆ ಒಂದು ಕತೆ ಮಾಡ್ತಾರೆ ಅಂತಂದರೆ ಸುಮ್ಮನೆ ಕತೆ ಮಾಡಲ್ಲ, ಏನೋ ಒಂದು ಜನತೆಗೆ ಒಂದು ಮಾಹಿತಿ ಕೊಡಬೇಕು, ಇದರಿಂದ ಏನೋ ಒಂದು ಡೆವಲಪ್ಮೆಂಟ್ ಆಗಬೇಕು, ಬದಲಾವಣೆ ಆಗಬೇಕು. ಯಾಕಂತಂದರೆ ಇವತ್ತು ನ್ಯಾಯ ನೀತಿ ಧರ್ಮಕ್ಕೆ ಹೋರಾಟ ಮಾಡಲೇಬೇಕಾಗೋ ಪರಿಸ್ಥಿತಿ ಇದ್ದಾಗ ನಾವು ಡೈರೆಕ್ಟಾಗಿ ಹೇಳಿದರೆ ಕೇಳೋಕ್ಕಾಗಲ್ಲ. ಅದನ್ನು ಒಂದು ಕತೆ ಮಾಡಿ ಒಂದು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ನಾವು ಅದನ್ನು ನೋಡುವಾಗ ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಇದಾಗುತ್ತೆ. ಯಾಕಂತಂದರೆ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಮತ್ತು ಆ್ಯಕ್ಟಿಂಗ್ ಕಲಾವಿದರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ತುಂಬ ಶ್ರಮ ಹಾಕಿ ರಾತ್ರಿ ಆಗಲು ನಿದ್ದೆಗೆಟ್ಟು ಸಿನಿಮಾನ ಮಾಡಿರ್ತಾರೆ. ಆದರೆ ಇದನ್ನು ಅದ್ಭುತವಾಗಿ ಮೆಸೇಜ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿ ನಮ್ಮ ಕರ್ನಾಟಕದ ಜನತೆಯವರು ಸಿನಿಮಾ ನೋಡಿ ಅದರಲ್ಲಿ ಮೆಸೇಜನ್ನು ತೊಗೊಂಡು ನಮ್ಮ ಸುತ್ತು ಏನು ನಡೀತಾ ಇದೆ, ನಾವೇನು ಎಚ್ಚೆತ್ಕೋಬೇಕು, ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಇದನ್ನು ದಯವಿಟ್ಟು ಚಿತ್ರಮಂದಿರಗಳಿಗೆ ಒಂದು ಸಿನಿಮಾ ನೋಡಿ ಅದರಲ್ಲಿರೋ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ, ಇನ್ನೊಂದಷ್ಟು ಜನಕ್ಕೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.